ಯಾವ ಶ್ರೀರಾಮಚಂದ್ರ ದೇವರಿಗೆ ಶಿಲೆ ಹೋಗ್ತಾ ಇತ್ತು ಅದೇ ಕೋರೆಯಿಂದ ನಾವು ಒಂದು ಶಿಲೆಯನ್ನ ತರಿಸುವಂತ ಪ್ರಯತ್ನ ಮಾಡಿದ್ದೀವಿ. ಸುಮಾರು 500 ಟನ್ ಶಿಲೆ ಈ ಒಂದು ದೇವಾಲಯದಲ್ಲಿ ಇದೆ. ಅಂದ್ರೆ 16 ವೀಲ್ ಲಾರಿಯಲ್ಲಿ 16 ಲೋಡ್ ಬಂದಿದೆ. ನಾವು ನೋಡ್ತಾ ಇದ್ದೀವಿ ನರೇಂದ್ರ ಮೋದಿಜಿ ಅವರು ಸಿಂಧು, ನಾವೆಲ್ಲ ಬಿಂದು. ಆದ್ರೂ ಕೂಡ ಅವರ ಆದರ್ಶನವನ್ನು ಪರಿಪಾಲಿಸುವ ನಮ್ಮ ಆದ್ಯ ಕರ್ತವ್ಯ. ನಾವು ಅವತ್ತು ದಿವಸ ನಾವೆಲ್ಲ ನೋಡಿದ್ದೇವೆ. ಶ್ರೀರಾಮ ಮಂದಿರಕ್ಕೆ ಕರಸೇವೆಯನ್ನು ಮಾಡಿದ ಕೆಲಸ ಕಾರ್ಯವನ್ನು ಮಾಡಿದ ಎಲ್ಲ ನೌಕರರನ್ನ ಕೂರಿಸಿ ಅವರ ಪಾದ ತೊಳೆದು ಅವರು ಪಾದ ಪೂಜೆ ಮಾಡಿದ್ದಾರೆ. ಇಲ್ಲಿಯ ಒಂದು ಹಿಂದೂ ಬಾಂಧವರು, ಹಿಂದೂ ಧರ್ಮಾಭಿಮಾನಿಗಳು ಧರ್ಮ ರಕ್ಷಿಸುವಲ್ಲಿ ತುಂಬಾ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ, ಸಹಕರಿಸ್ತಾ ಇದ್ದಾರೆ. ಜೈ ಶ್ರೀರಾಮ್. ನ್ಯೂಸ್ 13 ಚಾನೆಲ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ ನಮ್ಮ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಸಮಿತಿಗಳ ಪರವಾಗಿ ನಮಸ್ಕಾರಗಳು. ಇದು ಒಂದು ವೀರಾಂಜನೇಯ ಸ್ವಾಮಿ ದೇವಸ್ಥಾನ 51 ವರ್ಷಗಳ ಹಿಂದೆ ನಮ್ಮ RK ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದಂತ ರಾಮಣ್ಣ ನಾಯ್ಕರವರು ಈ ಭಾಗದ ಒಂದು ಯುವಕರನ್ನು ಒಗ್ಗೂಡಿಸಬೇಕು, ಮಾತ್ರ ಅಲ್ಲ ಅವರಲ್ಲಿ ಧಾರ್ಮಿಕ ಪ್ರಜ್ಞೆ ಹಾಗೂ ಜಾಗೃತಿಯನ್ನು ಮೂಡಿಸಬೇಕೆಂಬ ಸದುದ್ದೇಶದಿಂದ ಒಂದು ವ್ಯಾಯಾಮ ಶಾಲೆ ಅಂದ್ರೆ ಗೋದಾ ಶಾಲೆ ಅಂತ ಹೇಳ್ತಾರೆ, ಅದನ್ನು ಪ್ರಾರಂಭ ಮಾಡಿದ್ರು. ಆಗಿನ ಕಾಲದಲ್ಲಿ ಈಗಿನ ಕಾಲದಂತೆ ಈ ಜಿಮ್ಗಳಲ್ಲಿ ಇರಲಿಲ್ಲ. ಸೊ ಯುವಕರನ್ನು ಬಲಿಷ್ಠರಾಗಿ ಮಾಡುವಂತ ಒಂದು ಉದ್ದೇಶ, ಅದರ ಜೊತೆಗೆ ಎಲ್ಲ ಯುವಕರನ್ನ ಒಗ್ಗೂಡಿಸುವ ಒಂದು ಪ್ರಯತ್ನ. ಬಹಳ ಸುಂದರವಾಗಿ ಆ ಕಾರ್ಯಕ್ರಮ ಮೂಡಿ ಬಂತು ಹಾಗೂ ಒಳ್ಳೆ ರೀತಿಯಿಂದ ಯಶಸ್ವಿ ನಡೆಯಿತು ಕೂಡ. ಅಲ್ಲಿ ಒಬ್ಬರು ನಮ್ಮ ಪ್ರಾರಂಭದಲ್ಲಿ ಸಂಜೀವ ಮಾಸ್ಟರ್ ಅಂತ ಇದ್ರು. ಅವರ ಗರಡಿಯಲ್ಲಿ ಪಳಗಿದ ಅನೇಕ ಬಂಧುಗಳು ಒಳ್ಳೆ ವ್ಯಾಯಾಮವನ್ನ ಮಾಡಿ ತಾಲೀಮು ಪ್ರತಿಷ್ಠೆಯನ್ನು ಕೂಡ ನೀಡ್ತಾ ಇದ್ರು. ಕಾಲಕ್ರಮೇಣ ಸಂಜೀವ ಮಾಸ್ಟರ್ಗೆ ಸ್ವಲ್ಪ ಅನಾರೋಗ್ಯ ಆಯ್ತು. ಜೊತೆಯಲ್ಲಿ ಸ್ವಲ್ಪ ಯುವಕರಿಗೆ ಕೂಡ ತಾಲೀಮಿನ ಮೇಲೆ ಸ್ವಲ್ಪ ಆಸಕ್ತಿ ಕಡಿಮೆ ಆಯ್ತು. ನಾವಿದನ್ನ ಈ ವ್ಯಾಯಾಮ ಶಾಲೆಯನ್ನ ಒಂದು ವೀರಾಂಜನೇಯ ಸ್ವಾಮಿ ಮಂದಿರವಾಗಿ ಪರಿವರ್ತನೆ ಮಾಡಿ ಒಂದು ಸುಂದರವಾದ ದೇಗುಲವನ್ನ ನಿರ್ಮಿಸಿ ಅನಂತರ ನಿರಂತರವಾಗಿ ಅಲ್ಲಿ ಭಜನೆ ಕಾರ್ಯಕ್ರಮ ನಡೀತಾ ಇತ್ತು. ಪ್ರತಿ ಗುರುವಾರ ಮತ್ತು ಶನಿವಾರ ಮತ್ತೆ ಪ್ರತಿ ದಿನ ಕೂಡ ಒಂದು ಆರತಿ, ದೇವರಿಗೆ ಆರತಿ ನಡೀತಾ ಇತ್ತು. ಆಮೇಲೆ ಇತ್ತೀಚೆಗೆ ಈ ಒಂದು ನಮ್ಮ ಈ ಕಟ್ಟಡ ಶಿಥಿಲವಾದ ಕಾರಣ ಇದನ್ನು ಪುನರ್ನಿರ್ಮಾಣ ಮಾಡಬೇಕೆಂಬ ಸದುದ್ದೇಶದಿಂದ 2 ವರ್ಷಗಳ ಹಿಂದೆ ನಮ್ಮ ಎಲ್ಲ ಅಡ್ಯಾರು ಗ್ರಾಮದ ಸದ್ಭಕ್ತ ಬಂಧುಗಳು ಹಾಗೂ ಪರಿಸರದ ಎಲ್ಲ ಭಕ್ತರು ಒಟ್ಟು ಸೇರಿ ಒಂದು ಸಭೆಯನ್ನ ಮಾಡಿ ಒಂದು ಸುಂದರವಾದ ದೇವಾಲಯವನ್ನು ನಿರ್ಮಿಸಬೇಕೆಂಬ ಒಂದು ಸಂಕಲ್ಪವನ್ನು ಮಾಡಿದ್ದೇವೆ. ಅದು ಒಂದು ಪ್ರಶ್ನಾ ಚಿಂತನೆಯಲ್ಲಿ ಕೂಡ ಈ ಒಂದು ಸಾನ್ನಿಧ್ಯದಲ್ಲಿ ಹನುಮಾನ್ ದೇವರ ಒಂದು ವೃದ್ಧಿ ಚೈತನ್ಯ ತುಂಬಾ ಜಾಸ್ತಿ ಆಗಿದೆ. ಇನ್ನು ನೀವು ಮಾಡುವುದಾದ್ರೆ ದೇವಸ್ಥಾನನೇ ಮಾಡಬೇಕೆಂಬ ಒಂದು ಪ್ರಶ್ನಾ ಚಿಂತನೆ ಕಂಡು ಬಂದ ಪ್ರಕಾರ ಸುಂದರವಾದ ಒಂದು ದೇಗುಲವನ್ನ ನಿರ್ಮಾಣ ಮಾಡೋ ಸಂಕಲ್ಪವನ್ನು ಮಾಡಿದ್ದೇವೆ. ಹಾಗೆ ಕೆಲವರು ನಮ್ಮ ಭಕ್ತರು ಹೇಳಿದ್ರು ನಾವು ಕಪ್ಪು ಕಲ್ಲಿನಲ್ಲಿ ಕಟ್ಟುವ, ಇನ್ನು ಕೆಲವರು ಹೇಳಿದ್ರು ಕೆಂಪು ಕಲ್ಲಿನಲ್ಲಿ ಕಟ್ಟುವ. ಆದ್ರೆ ನಮ್ಮ ಮನಸ್ಸಿನ ಒಂದು ಯೋಚನೆ ಬಂತು, ಕೆಲವು ಭಕ್ತರೆಲ್ಲ ಸೇರಿ ಅದೇ ಸಮಯದಲ್ಲಿ ನಮ್ಮ ಪ್ರಭು ಶ್ರೀರಾಮಚಂದ್ರ ದೇವರಿಗೆ ಅಯೋಧ್ಯೆಯಲ್ಲಿ ಪಿಂಕ್ ಸ್ಯಾಂಡ್ ಸ್ಟೋನ್ ಮಾರ್ಬಲ್ ಎಂಬ ಈ ಶಿಲೆಯಿಂದ ದೇವಾಲಯ ನಿರ್ಮಾಣವಾಗ್ತಾ ಇತ್ತು. ನಾವೆಲ್ಲ ಆಲೋಚನೆ ಮಾಡಿದ್ರು, ನಾವು ಕೂಡ ಯಾಕೆ ಅದೇ ಒಂದು ಶಿಲೆಯಿಂದ ಈ ಒಂದು ದೇವಾಲಯ ನಿರ್ಮಾಣ ಮಾಡಬಾರದು ಅಂತ. ಕೆಲವರು ಹೇಳಿದ್ರು ಎಲ್ಲಿ ಅಡ್ಯಾರು, ಇಲ್ಲೇ ರಾಜಸ್ಥಾನ, ಸುಮಾರು 2800 ಕಿಲೋಮೀಟರ್ ದೂರದಲ್ಲಿ ರಾಜಸ್ಥಾನದಿಂದ ನಾವು ಶಿಲೆಯನ್ನು ತರಿಸಿ ಅದು ಆಗು ಹೋಗುವ ಕೆಲಸ ಅಲ್ಲ ಅಂತ. ಆದ್ರೂ ಕೂಡ ನಾವೊಂದು ಪ್ರಯತ್ನ ಮಾಡಿದೆವು. ಯಾಕೆ ಆ ದೇವರ ಒಂದು ಸಂಕಲ್ಪ, ದೇವರ ಒಂದು ದಯದಿದ್ರೆ ಖಂಡಿತವಾಗಿ ನಾವು ಮುಂದುವರಿಬಹುದು ಅಂತ ಹೇಳಿ ನಾವು ದೇವರ ಮೇಲೆ ಭಾರ ಹಾಕಿ ಮುಂದುವರಿದ್ವು. ಅದು ದೇವರ ಒಂದು ಚಿತ್ತ, ಅವರ ಅನುಗ್ರಹ ಬಹಳ ನಮಗೆ ಕೂಡ ಕೂಡಿ ಬಂತು. ನಮ್ಮ ರಾಜಸ್ಥಾನದಲ್ಲಿರುವ ಒಬ್ಬರು ಸ್ನೇಹಿತರ ಮುಖಾಂತರವಾಗಿ ಯಾವ ಶ್ರೀರಾಮಚಂದ್ರ ದೇವರಿಗೆ ಶಿಲೆ ಹೋಗ್ತಾ ಇತ್ತು ಅದೇ ಕೋರೆಯಿಂದ ನಾವು ಒಂದು ಶಿಲೆಯನ್ನ ತರಿಸುವಂತ ಪ್ರಯತ್ನ ಮಾಡಿದ್ದೀವಿ. ಸುಮಾರು 500 ಟನ್ ಶಿಲೆ ಈ ಒಂದು ದೇವಾಲಯದಲ್ಲಿ ಇದೆ. ಅಂದ್ರೆ 16 ವೀಲ್ ಲಾರಿಯಲ್ಲಿ 16 ಲೋಡ್ ಬಂದಿದೆ. ಸರ್, ನಾನು ಗಮನಿಸಿದ ಪ್ರಕಾರ ಈ ಮಂದಿರದಲ್ಲಿ ಯಾವುದೇ ಮರದ ಯೂಸ್ ಮಾಡಲಿಲ್ಲ. ಇದರ ಬಗ್ಗೆ ಯಾಕೆಂದ್ರೆ ಹೇಳಿದ್ರೆ ನಾವು ಈಗ ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಹೇಳ್ತಾ ಇದ್ದೀವಿ. ಆದ್ರೂ ಕೂಡ ಅನಿವಾರ್ಯವಾಗಿ ನಾವು ಕಾಡನ್ನು ಕಡಿಯುವಂತ ಪರಿಸ್ಥಿತಿ ಇದೆ. ಕೆಲವು ನಮ್ಮ ಬೇಕಾದ ಯಾವುದೋ ದೇವಸ್ಥಾನಕ್ಕಾಗ್ಲಿ ಅಥವಾ ಯಾವುದೋ ಒಂದು ಕಟ್ಟಡಕ್ಕಾಗ್ಲಿ ಅಥವಾ ಮನೆಗಾಗಿ ನಾವು ಮರ ಉಪಯೋಗಿಸಬೇಕು, ನಾವು ಕಡಿಲೇಬೇಕು, ಅನಿವಾರ್ಯ. ಆದ್ರೆ ನಮ್ಮ ದೇವಸ್ಥಾನದ ವಿಶೇಷತೆ ಅಂತ ಹೇಳಿದ್ರೆ ಇಲ್ಲಿ ಒಂದೇ ಒಂದು ತುಂಡು ನಾವು ಮರವನ್ನು ನಾವು ಇದು ಉಪಯೋಗ ಮಾಡಲಿಲ್ಲ. ತಾವು ನೋಡು, ನಾವೊಂದು ಪ್ರಕೃತಿಯನ್ನು ಉಳಿಸುವಂತ, ಯಾಕೆಂತ ಹೇಳಿದ್ರೆ ನಮ್ಮ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರು ನಮ್ಮ ಶಶಿಧರ ಶೆಟ್ಟಿ ಬರೋಡರವರು, ಶಶನವರ ಕೂಡ ಒಂದು ಕಲ್ಪನೆ, ಬೇರೆ ಬೇರೆ ಕಲ್ಪನೆಯನ್ನು ಇಟ್ಕೊಂಡವರು ಈ ಒಂದು ಬ್ರಹ್ಮಕಲಶೋತ್ಸವ ನೆರವೇರಿಸ್ತಾ ಇದ್ದಾರೆ. ಅವರ ಅಧ್ಯಕ್ಷರಾಗಿ ಬೇರೆ ಬೇರೆ ಚಿಂತನೆ ಅವರಿಗಿದೆ. ಅವರು ಏನ್ ಹೇಳ್ತಾ ಇದ್ದಾರೆ, ಯಾವ ದೇವಸ್ಥಾನ ಕೆಲವು ನಾವು ಮರ ಕಡಿದ್ರು ಕೂಡ ಅಥವಾ ಕಟ್ಟಡಕ್ಕೆ ಕಡಿದ್ರು ಕೂಡ ಇಲ್ಲಿ ನಾವು ಉಪಯೋಗ ಮಾಡದಿದ್ರು ಕೂಡ ನಾವೊಂದು ಪ್ರಕೃತಿಯನ್ನು ಬೆಳೆಸುವಂತ, ಮರ ಬೆಳೆಸುವಂತ ಪರಿಕಲ್ಪನೆ ಇಟ್ಟುಕೊಂಡು ಮೊನ್ನೆ ದಿವಸ ಪ್ರಕೃತಿ ಪೂಜೆ ಮಾಡಿ ಸುಮಾರು 1000 ಗಿಡವನ್ನ ಎಲ್ಲ ಭಕ್ತಾದಿಗಳಿಗೆ ಹಂಚಿದ್ದೇವೆ. ಪ್ರಾರಂಭ ದಿನದಲ್ಲಿ ನಮ್ಮ ಭೂವಂದನಾ ಕಾರ್ಯಕ್ರಮ, ಯಾಕೆಂದ್ರೆ ಜನ್ಮ ಕೊಟ್ಟ ಭೂಮಿಯನ್ನು ನಾವು ಆರಾಧಿಸುವ ನಮ್ಮ ಕರ್ತವ್ಯ. ಮೊದಲಿನ ಭೂವಂದನೆ, ಅನಂತರ ಒಂದು ವೃದ್ಧ ದಂಪತಿಗಳನ್ನ ವೇದಿಕೆಯಲ್ಲಿ ಕೂರಿಸಿ ಅವರ ಮಕ್ಕಳಿಂದ ಪಾದ ಪೂಜೆ. ಇದರ ಮುಖಾಂತರವಾಗಿ ಜನ್ಮ ಕೊಟ್ಟ ತಂದೆ ತಾಯಿ ನಮ್ಮ ದೇವರಿಗೆ ಸಮಾನ ಎಂಬ ಸಂದೇಶವನ್ನ ಈ ವೇದಿಕೆಯ ಮುಖಾಂತರ ನಾವು ಕೊಟ್ಟಿದ್ದೇವೆ. ಆಮೇಲೆ ಸುಹಾಸಿನಿ ಪೂಜೆ, ಯಾವುದೇ ಒಂದು ಮೇಲ್ವರ್ಗ ಕೆಳವರ್ಗ ಅಥವಾ ಬಡವ ಬಲ್ಲಿದ ಭೇದವಿಲ್ಲದೆ ಎಲ್ಲರನ್ನು ಸಮಾನವಾಗಿ ಕೂರಿಸಿ. ಅನಂತರ ಕನ್ನಿಕಾ ಪೂಜೆ ಅಂತ ಹೇಳಿ ಅದು ಕೂಡ ಎಲ್ಲ ವರ್ಗದ ಮಕ್ಕಳನ್ನ ಕೂರಿಸಿ ಅವರಿಗೆ ಪೂಜೆ ಮಾಡಿ ಆ ಒಂದು ಕಾರ್ಯಕ್ರಮ ಮಾಡಿದ್ದೇವೆ. ಪ್ರಾರಂಭ ದಿನದ ಗೋದಾನವನ್ನು ಮಾಡಿದ್ದೇವೆ. ಹಾಗೆ ಬೇರೆ ಬೇರೆ ಒಂದು ಪರಿಕಲ್ಪನೆ ಇಟ್ಟುಕೊಂಡು ಮೊನ್ನೆ ತಾನೇ ನಮ್ಮ ಸೂರ್ಯನಾರಾಯಣ ಕರಸೇವಕರ ಸಂಘ ಅಂತ ಹೇಳಿ ಈ ಒಂದು ಸಂಘದ ಒಂದು ದೊಡ್ಡ ಕೆಲಸ ಇದೆ. ಇವರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪ್ರತಿ ಎಲ್ಲೇ
ಬ್ರಹ್ಮಕಲಶ ಆಗ್ಲಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಕೂಡ ರಾತ್ರಿ 11 ಗಂಟೆಯ ನಂತರ ಹೋಗಿ ರಾತ್ರಿ 2 ಗಂಟೆ ತನಕ ಸಂಪೂರ್ಣ ಒಂದು ಆವರಣವನ್ನ, ಆ ಒಂದು ಬ್ರಹ್ಮಕಲಶೋತ್ಸವ ನಡೆಯುವಂತ ಜಾಗವನ್ನ ಸಂಪೂರ್ಣವಾಗಿ ಅವರು ಸ್ವಚ್ಛ ಮಾಡಿ ಬರುವಂತ ಒಂದು ಕಾಯಕವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದಲ್ಲದೆ ಇದರಲ್ಲಿ ಇರುವವರೆಲ್ಲ ಸರ್ಕಾರಿ ಉದ್ಯೋಗದಲ್ಲಿ ಇರುವವರು ಅಥವಾ ದೊಡ್ಡ ದೊಡ್ಡ ಕಂಪನಿಯಲ್ಲಿ DM ಆಗಿ ರೀಜನಲ್ ಮ್ಯಾನೇಜರ್ ಇರುವಂತ ಒಂದು ಬಂಧುಗಳು. ಸೊ ಅವರ ಒಂದು ಮುಖಂಡತ್ವವನ್ನು ವಹಿಸಿದಂತ ಸೂರ್ಯನಾರಾಯಣ ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಸದಸ್ಯರಾದ ನಮ್ಮ ಆತ್ಮೀಯರಾದ ಮಹೇಶಣ್ಣನವರನ್ನು ಕೂಡ ವೇದಿಕೆಯಲ್ಲಿ ಕೂರಿಸಿ ಅವರ ಪಾದ ಪೂಜೆಯನ್ನು ಕೂಡ ನಾವು ಮಾಡಿದ್ದೇವೆ. ಸರ್, ನೀವ್ ಹೇಳಿದ್ರಿ ಈಗ ಕೆಲವರನ್ನು ಪೋಷಕರದ್ದು ಕಾಲು ತೊಳೆಯುವುದು ಅಥವಾ ಅವ್ರದ್ದು ಇಂತಹದ್ರಿಂದ ಸಮಾಜಕ್ಕೆ ಎಂತಹ ಸಂದೇಶ ಹೋಗ್ತದೆ ಅಂತ ಇತ್ತೀಚಿನ ದಿನಗಳಲ್ಲಿ ಅದೆಷ್ಟೋ ಮಂದಿ ತನ್ನ ಹೆತ್ತ ತಂದೆ ತಾಯಿಗಳನ್ನೇ ಆಶ್ರಮಕ್ಕೆ ಬಿಡುವ ಪರಿಸ್ಥಿತಿ ಬಂದಿದೆ. ಆದ್ರೂ ಕೂಡ ಇಂತಹ ಪರಿಕಲ್ಪನೆಯಿಂದ ಸಮಾಜ ಬದಲಾಗ್ಲಿಕ್ಕೆ ಸಾಧ್ಯ ಅಲ್ಲ. ಖಂಡಿತವಾಗಿ ನೋಡಿ, ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನಾವು ನೋಡ್ತಾ ಇದ್ದೀವಿ ನರೇಂದ್ರ ಮೋದಿಜಿ ಅವರು ಸಿಂಧು, ನಾವೆಲ್ಲ ಬಿಂದು. ಆದ್ರೂ ಕೂಡ ಅವರ ಆದರ್ಶನವನ್ನು ಪರಿಪಾಲಿಸುವ ನಮ್ಮ ಆದ್ಯ ಕರ್ತವ್ಯ. ನಾವು ಅವತ್ತು ದಿವಸ ನಾವೆಲ್ಲ ನೋಡಿದ್ದೇವೆ, ಶ್ರೀರಾಮ ಮಂದಿರಕ್ಕೆ ಕರಸೇವೆಯನ್ನು ಮಾಡಿದ, ಕೆಲಸ ಕಾರ್ಯವನ್ನು ಮಾಡಿದ ಎಲ್ಲ ನೌಕರರನ್ನ ಕೂರಿಸಿ ಅವರ ಪಾದ ತೊಳೆದು ಅವರು ಪಾದ ಪೂಜೆ ಮಾಡಿದ್ದಾರೆ. ಅವರೊಂದು ಆದರ್ಶ ನಮಗೆ ಮಾದರಿಯಾಗಿದೆ. ಸೊ ಅದೇ ಒಂದು ಪರಿಕಲ್ಪನೆಯಲ್ಲಿ ನಾವು ಕೂಡ ಈ ನಮ್ಮದ ಸಮಾಜದ ಒಂದು ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಒಂದು ದೇವರ ಈ ಸ್ವಚ್ಛತೆ ದೇವರ ಕೆಲಸ, ಅದು ಆ ಕೆಲಸ ಮಾಡುವವರನ್ನು ನಾವು ಪಾದ ಪೂಜೆ ಮಾಡಿದ್ರೆ ನಾವು ದೇವರಿಗೆ ಸಲ್ಲಿಸುವ ಒಂದು ಸೇವೆ ಅಂತ ನಾವು ತಿಳ್ಕೊಂಡು ಅದನ್ನು ಮಾಡ್ತಾ ಇದ್ದೇವೆ. ಸರ್, ಅದಷ್ಟೇ ಅಲ್ಲ, ಈ ಗೋದಾನದ ಬಗ್ಗೆ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ನ್ಯೂಸ್ ಗಳನ್ನು ನೋಡ್ರೆ ಗೋ ಹತ್ಯೆ ಅದು ಇದು ಎಲ್ಲ ಕಂಡು ಬರ್ತಾ ಇದೆ. ಎಲ್ಲದರ ನಡುವೆ ನೀವು ಒಂದು ಸಮಾಜಕ್ಕೆ ಉತ್ತಮ ಸಂದೇಶ ಕೊಡ್ಲಿಕ್ಕೆ ಗೋದಾನ ಮಾಡಿದ್ದೀರಾ. ಇದು ಯಾವ ರೀತಿಯ ನಿಮ್ಗೆ? ಅದು ಕೂಡ ಅದೇ ನಮಗೆ ತುಂಬಾ ಬೇಸರ ಆಗ್ತದೆ. ಯಾಕಂದ್ರೆ ಗೋಮಾತೆಯನ್ನ ನಾವು ಮುಕ್ಕೋಟಿ ದೇವತೆಗಳನ್ನ ಗೋಮಾತೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಗಾವು ವಿಶ್ವಸ್ವ ಮಾತಿ ಇದೆ. ಸೊ ಆದ್ರೆ ನಾವೇನ್ ಮಾಡ್ಲಿಕ್ಕೆ, ಯಾಕಂದ್ರೆ ಆದಷ್ಟು ನಮ್ಮ ಇವರು ಸಂಘಟನೆಯವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾನೂನಿದೆ, ಆದ್ರೂ ಕೂಡ ಗೋಹತ್ಯೆ ನಿರಂತರ ನಡೀತಾ ಇದೆ. ಆದ್ರೂ ಕೂಡ ನಾವು ಈಗ ಗೋದಾನವನ್ನು ಮಾಡಿ ಯಾರು ಗೋವನ್ನು ಸಾಕ್ತಾರ ಅವರೇ ತಗೊಂಡೋಗಿ ಇದನ್ನು ದಾನ ತಗೊಳ್ಬೇಕಂತೇಳಿ ಒಬ್ರು ನಮ್ಮ ಪ್ರದೀಪ್ ಅಣ್ಣ ಅಂತೇಳಿ ಅವರವರು ಗೋದಾನ ಮಾಡಿದವರು, ಗೋವನ್ನು ಸ್ವೀಕರಿಸಿದವರು ಒಬ್ಬ ಸದಾನಂದ ಕೊಟ್ಟಾರಿ ಅಂತೇಳಿ ಅವರು ಮನೆಯಲ್ಲಿ ತಗೊಂಡೋಗಿ ಸಾಕಿ ನಾವು ಮುಂದಿನ ಪೀಳಿಗೆ ಈ ಗೋಸಂತತೆಯನ್ನು ಉಳಿಸುವಲ್ಲಿ ನಾವು ಗೋಮಾತೆಯನ್ನ ರಕ್ಷಿಸಬೇಕು, ಗೋಮಾತೆಯ ಒಂದು ಪಾಲನೆ ಮಾಡಬೇಕು ಸಂದೇಶವನ್ನ ಈ ಮುಖಾಂತರ ಕೊಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ಸರಿ, ದೇವಸ್ಥಾನಕ್ಕೆ ಅದೆಷ್ಟೋ ಮಂದಿ ತನ್ನಲ್ಲಿ ಆದಷ್ಟು ಸೇವೆಯನ್ನು ಮಾಡಿದ್ದಾರೆ, ಅದು ಅವರಿಗೆಲ್ಲ ಏನ್ ಹೇಳಿ? ಯಾಕೆ ನೋಡಿ, ನಾನು ಆಗ್ಲೇ ಹೇಳಿದೆ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದೊಂದು ಘೋಷಣೆ ನಮ್ಮಲ್ಲಿ ಘೋಷಣೆಯಾಗಿ ಉಳಿದಿಲ್ಲ. ಇಲ್ಲಿ ಎಲ್ಲರೂ ಕೂಡ ಯಾವುದೇ ಮೇಲ್ವರ್ಗ ಕೆಳವರ್ಗ ಬಡವ ಬಳಿದ ಭೇದವಿಲ್ಲದೆ ಒಂದೇ ತಾಯಿಯ ಮಕ್ಕಳಂತೆ ಇಲ್ಲಿ ದುಡಿತಾ ಇದ್ದಾರೆ. ವಿಶೇಷವಾಗಿ ಮಾತೆಯಂದಿರು ಸಾಯಂಕಾಲ 7 ಗಂಟೆಗೆ ಬಂದರೆ ರಾತ್ರಿ 1-2 ಗಂಟೆ ತನಕ ತಮ್ಮ ಕೆರೆ ಸೇವೆಯನ್ನ ಮಾಡಿ ಈ ದೇಗುಲ ನಿರ್ಮಾಣದಲ್ಲಿ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸೊ ಈ ಎಲ್ಲರನ್ನ ಒಗ್ಗೂಡಿಸಿ ಅವರ ಒಂದು ನಾವೆಲ್ಲ ಹಿಂದೂಗಳು ಒಂದು ಎಂಬ ಒಂದು ಸಂದೇಶವನ್ನು ಕೂಡ ಪ್ರಯತ್ನವನ್ನ ನಾವು ಈ ದೇವಾಲಯದ ಮುಖಾಂತರ ನಾವು ಮಾಡಿದ್ದೇವೆ. ಸಾಮಾನ್ಯವಾಗಿ ನಾವು ಸಾಮಾಜಿಕ ಜಾಲತಾಣಗಳೆಲ್ಲ ನೋಡ್ತಿರ್ತೇವೆ, ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ ಅಂತ. ಆದ್ರೂ ಕೂಡ ಇಲ್ಲಿ ಇಷ್ಟೆಲ್ಲ ಒಗ್ಗಟ್ಟು ಕಾಣಿಸ್ತಾ ಇದೆ. ಇದರ ಬಗ್ಗೆ ನಿಮ್ಗೆ ಏನಂತ? ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಯಾಕಂದ್ರೆ ನಮ್ಮ ಮೊನ್ನೆ ನಡೆಯುವಂತ ಕಾರ್ಯಕ್ರಮದಲ್ಲಿ ಬಂದ ಅತಿಥಿಗಳು ಕೂಡ ಹೇಳಿದ್ರು, ಅಡ್ಯಾರ ಗ್ರಾಮದಲ್ಲಿ ನಮ್ಮ ಗ್ರಾಮದಲ್ಲಿ ಈ ಹಿಂದೂಗಳ ಒಂದು ಒಗ್ಗಟ್ಟನ್ನು ನೋಡಿ ನಮಗೆ ತುಂಬಾ ಮನ ತುಂಬಿ ಬಂದಿದೆ ಅಂತ ಹೇಳಿ. ಇಲ್ಲಿಯ ಒಂದು ಹಿಂದೂ ಬಾಂಧವರು, ಹಿಂದೂ ಧರ್ಮಾಭಿಮಾನಿಗಳು ಧರ್ಮ ರಕ್ಷಿಸುವಲ್ಲಿ ತುಂಬಾ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ, ಸಹಕರಿಸ್ತಾ ಇದ್ದಾರೆ. ನಿಮ್ಮ ವಾಹಿನಿಯ ಮುಖಾಂತರ ನಾವು ನಮ್ಮ ಹಿಂದೂ ಬಂಧುಗಳಿಗೆ, ಎಲ್ಲ ಬಂಧುಗಳಿಗೆ ನಾನು ಆಮಂತ್ರಣ ಕೊಡ್ತಾ ಇದ್ದೀನಿ. ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ಕೃಪೆ ಪಾತ್ರ ಆಗಬೇಕಾಗಿ ವಿನಂತಿಸ್ತಾ ಇದ್ದೀನಿ. ನಮಸ್ಕಾರ.